ಸೊ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಶ್ವರಪ್ಪನವರೇ, ತಾವು ಮುಂದಿನ ಸರ್ಕಾರದ ಬಗ್ಗೆ ಮಾತಾಡೋಕ್ಕೋದೆ. ಅದಕ್ಕೂ ಮೊದಲು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಲೋಕಾಯುಕ್ತ ಇತ್ತು, ಈಗ ಲೋಕಾಯುಕ್ತ ಇಲ್ಲ. ಆ ಒಂದು ಸಂಸ್ಥೆಯನ್ನು ಯಾಕೆ ದುರ್ಬಲಗೊಳಿಸಿದಿರಿ ನೀವು? ಇಲ್ಲ, ನೀವು ಹೇಳ್ತೀರ ಸರಿ ಇದೆ. ಲೋಕಾಯುಕ್ತ ಯಾರಾಗಬೇಕು, ಉಪಲೋಕಾಯುಕ್ತ ಯಾರಾಗಬೇಕು ಅಂತ ಸಾಕಷ್ಟು ಚರ್ಚೆಗಳು ನಡೆದು ಕೆಲವು ಹೆಸರುಗಳು ನಾವು ಕಳಿಸಿದ್ವಿ. ಉಪಲೋಕಾಯುಕ್ತ ಕಳಿಸ್ತೀವಿ ನಾವು. ಅದ್ಯಾಕೋ ರಾಜ್ಯಪಾಲರಿಗೆ ಸಮಾಧಾನ ಆಗಲಿಲ್ಲ, ವಾಪಸ್ ಕಳಿಸಿದ್ರು. ಇನ್ನು ಕೆಲವು ಕೋರ್ಟಲ್ಲಿ ಸಮಸ್ಯೆ ಆಯಿತು. ಆದರೆ ಲೋಕಾಯುಕ್ತ ಉಪಲೋಕಾಯುಕ್ತದ ಬಗ್ಗೆ ನಮಗೆ ಖಂಡಿತ ತುಂಬ ಆಸಕ್ತಿ ಇದೆ. ನಾವು ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಚರ್ಚೆನೂ ಮಾಡಿದ್ದೀವಿ. ಆದಷ್ಟು ಬೇಗ ನಾವು ಲೋಕಾಯುಕ್ತ ಯಾಕೆ ಅಂತ ಹೇಳಿದರೆ, ಈ ರಾಜ್ಯದಲ್ಲಿ ಬೇರೆ ವ್ಯವಸ್ಥೆಗಳ ಬಗ್ಗೆ ಜನಗಳು ಅಸಮಾಧಾನಗೊಂಡಾಗ ಅಥವಾ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಲೋಕಾಯುಕ್ತರ ಹತ್ರ ಮುಖ ಮಾಡ್ತಾಯಿದ್ರು. ಈಗ ಲೋಕಾಯುಕ್ತ ಸಂತೋಷ ಕಡೆ ನಿವೃತ್ತಿಯಾಗಿ ಹೆಚ್ಚು ಕಮ್ಮಿ ವರ್ಷ ಆಗ್ತಾ ಬಂತು. ಒಬ್ಬ ಲೋಕಾಯುಕ್ತರನ್ನ ನೇಮಿಸಕ್ಕೆ ಆಗ್ತಾ ಇಲ್ಲ ಅಂದರೆ BJP ಸರ್ಕಾರಕ್ಕೆ ಬೇರೆ ಉದ್ದೇಶ ಇದೆ ಹೇಳಿದ್ನಲ್ಲ. ಈಗ ಇರೋ ಆರೋಪ ಎಲ್ಲ ಯಾರ್ಯಾರ ಮೇಲೆ ಆರೋಪಗಳು ಬರ್ತವೆ ಅವ್ರನ್ನೆಲ್ಲ ರಿಪೋರ್ಟ್ ಹಾಕೋಸ್ಕೋಸ್ಕರ ಯಾರನ್ನು ಲೋಕಾಯುಕ್ತರನ್ನು ತಂದಿಟ್ಟಿಲ್ಲ ಅನ್ನೋ ಆರೋಪ ಇದೆ ನಿಮ್ಮ ಮೇಲೆ. ಅಲ್ಲ, ನಾನು ಅದಕ್ಕೆ ಹೇಳ್ತಾ ಇರೋದು, ಲೋಕಾಯುಕ್ತ ಬಗ್ಗೆ ಭಾರತೀಯ ಜನತಾ ಪಾರ್ಟಿಗೆ ಗೌರವ ಇದೆ ಅಂತ ಒಂದೇ ಕಾರಣ ನೀವು ಗಮನಿಸಿರ್ಬೋದು. ಮಾನ್ಯ ಸಂತೋಷ್ ಹೆಗ್ಡೆ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಒಪ್ಕೊಂಡ್ಬಿಡ್ಬೋದಾಯಿತು. ನಾವು ಒಪ್ಕೊಳ್ಳಿಲ್ಲ. ಯಡಿಯೂರಪ್ಪನವರೇ ಸ್ವತಃ ನಿಂತು ಅಡ್ವಾಣಿಯವ್ರಿಗೆ ಮನವಿ ಮಾಡಿ, ನಮ್ಮ ನಿತಿನ್ ಗಡ್ಕರಿಯವ್ರ ಮನವಿ ಮಾಡಿ ಅವರು ರಾಜೀನಾಮೆ ಕೂಡ ವಾಪಸ್ ತೆಗೆಸ್ತೀವಿ. ಈಗ ಆದಷ್ಟು ಬೇಗ ನಾವು ಈಗಲೇ ಮೊನ್ನೆ ನಾವು ರಾಜ್ಯದ ಮುಖ್ಯಮಂತ್ರಿ ಜೊತೆಗೂ ಚರ್ಚೆ ಮಾಡಿದ್ದೀವಿ. ಲೋಕಾಯುಕ್ತನ ಆದಷ್ಟು ಬೇಗ ನಾವು ಮಾಡ್ತೀವಿ. ಅದು ಲೋಕಾಯುಕ್ತಕ್ಕೆ ಶಕ್ತಿ ಕೊಡಬೇಕು ಅನ್ನೋಂಥ ಆಸಕ್ತಿನೂ ನಮಗೆ ಜಾಸ್ತಿ ಇದೆ. ನಾವು ಖಂಡಿತ ಅದು ಮಾಡ್ತೀವಿ. ಅದರ ಜೊತೆಗೆ ಉಪಲೋಕಾಯುಕ್ತದ ವಿಚಾರಕ್ಕೂ ಬಂತು. ಈಗ ಒಬ್ಬರು ಉಪಲೋಕಾಯುಕ್ತ ಇದ್ದಾರೆ, ಇನ್ನೊಬ್ಬರು ಈ ಹಿಂದೆ ಇದ್ದರು, ಅವರು ಬೇರೆ ಬೇರೆ ಕಾರಣಕ್ಕೆ ಇದಾದರು. ಅವರ ಆಯ್ಕೆಯಲ್ಲೂ ಕೂಡ ಸದಾನಂದ ಗೌಡರ ವಿರುದ್ಧ ಒಂದು ಮಾತು ಕೇಳಿ ಬಂತು. ಅವ್ರು JDS ಮಾತು ಕೇಳಿ ಅವ್ರನ್ನ ಆಯ್ಕೆ ಮಾಡಿದರು ಅಂತ. ತಾವೇನು ಹೇಳ್ತೀರಿ? ಅದಕ್ಕೆ ಹೇಳ್ತೀನಲ್ಲ ನಾನು, ಸದಾನಂದ ಗೌಡರು ಯಾರ್ದೋ ಮಾತು ಕೇಳಿ ಲೋಕಾಯುಕ್ತರು ಮಾಡಿದ್ದಾರೆ ಅಂತ ಹೇಳಿ ನಾನಂತೂ ಒಪ್ಪಲ್ಲ. ಯಾಕೆಂದರೆ ಯಾರೋ ಹೇಳ್ತಾರೆ ಅನ್ನೋದಕ್ಕೋಸ್ಕರ ನಾವು ಅದಕ್ಕೋಸ್ಕರ ನಮ್ಮ ಇಂಟೆನ್ಷನ್ನೇ ನಾವು ಕ್ವಶ್ಚನ್ ಮಾಡೋಕ್ಕೆ ಹೋಗಲ್ಲ. ಲೋಕಾಯುಕ್ತ ಇರಲಿ ಉಪಲೋಕಾಯುಕ್ತ ಇರಲಿ ಯಾರದೇ ಆಯ್ಕೆ ಮಾಡೋದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಪೂರ್ಣ ಅಧಿಕಾರ ಇದ್ದರೂ ಕೂಡ ಸ್ವಾಭಾವಿಕವಾಗಿ ಎಲ್ಲರ ಜೊತೆಗೂ ಸೇರಿ ಚರ್ಚೆ ಮಾಡಿ ಹೋಗ್ತಾ ಇರೋಂಥ ಪದ್ಧತಿ ಮುಂಚೆಯಿಂದನೂ ಇದೆ. ಈಗಲೂ ನಾವು ಅದನ್ನು ಮುಂದುವರಿಸ್ತೀವಿ. ಹಾಗಾದರೆ ಯಡಿಯೂರಪ್ಪನವ್ರು ಮಾಡೋ ಆರೋಪದಲ್ಲಿ ಯಾವುದೇ ಸತ್ಯಾಂಶ ಇಲ್ಲ? ಇಲ್ಲ, ನಾನು ಸತ್ಯಾಂಶ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಯಡಿಯೂರಪ್ಪನವ್ರ ಬಗ್ಗೆನೂ ಹೋಗಲ್ಲ, ಸದಾನಂದ ಗೌಡರ ಬಗ್ಗೆನೂ ನಾನು ಅದಕ್ಕೆ ವಿಚಾರಕ್ಕೆ ಹೋಗಲ್ಲ. ಲೋಕಾಯುಕ್ತದ ಬಗ್ಗೆ ನನ್ನ ಗೌರವ ಇದೆ, ಇಷ್ಟು ಮಾತ್ರ ನಾನು ಹೇಳಬೇಕು. ರೈಟ್ ಈಶ್ವರಪ್ಪನವರೇ, ಈಗ ಕಮ್ ಟು ದಿ ಪಾಯಿಂಟ್. ಈಗ ತಮ್ಮ ಸರ್ಕಾರಕ್ಕೆ ಇನ್ನು ಉಳಿದಿರೋ ಅವಧಿ ಭಾಳ ಕಡಿಮೆ, ಮುಂದಿಂದು ಚುನಾವಣೆನೇ. ಇಲ್ಲಿಯವರೆಗೂ ಒಂದು ಭಾವನೆ ಇದೆ, ಈ ಸರ್ಕಾರ ಬಂದ ಮೇಲೆ ರಾಜಕೀಯವಾಗಿ ಅನೇಕ ಗೊಂದಲಗಳು, ಸರ್ಕಾರದಲ್ಲಿ ಗೊಂದಲಗಳಾಯಿತು, ಬದಲಾವಣೆಗಳಾಗ್ತಾ ಹೋಯಿತು, ಸ್ಟೆಬಿಲಿಟಿ ಅನ್ನೋದಿರಲಿಲ್ಲ, ಹಾಗಾಗಿ ಅಭಿವೃದ್ಧಿ ಒಂದಷ್ಟು ತೊಡಕಾಯಿತು, ಆಡಳಿತ ಯಂತ್ರ ಸರಿಯಾಗಿ ನಡೀತಾ ಇರಲಿಲ್ಲ, ಭ್ರಷ್ಟಾಚಾರ ಮಿತಿ ಮೀರಿತು. ಇವೆಲ್ಲವೂ ಕೂಡ ಅನೇಕ ವಿಚಾರಗಳು ರಾಜ್ಯ ಜನರ ಮುಂದೆನೂ ಕೂಡ ಇದೆ, ನಿಮ್ಮ ಗಮನಕ್ಕೂ ಕೂಡ ಬಂದಿದೆ. ಇನ್ನು ಉಳಿದಿರೋ ಅವಧಿಯಲ್ಲಿ ನೀವು ಜನಗಳ ಮುಂದೆ ಹೋಗಬೇಕು. ಇದು ಎಲ್ಲದಕ್ಕೂ ಕೂಡ ತಾವು ಉತ್ತರಿಸಬೇಕಾಗುತ್ತೆ. ತಾವು ಪ್ರಶ್ನೆಗಳು ಜನರು ತಮ್ಮನ್ನು ಕೇಳ್ಬೋದು. ಆ ಸಂದರ್ಭದಲ್ಲಿ ತಾವು ಏನು ಉತ್ತರ ಕೊಡ್ತೀರಿ ಅವರಿಗೆ? ಇನ್ನು ಮುಂದೆ ಉಳಿದಿರೋ ಅವಧಿಯಲ್ಲಿ ತಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ನಾನು ಅದಕ್ಕೋಸ್ಕರ ಆಗಲೇ ಹೇಳಿದೆ, ಅಭಿವೃದ್ಧಿ ವಿಚಾರ ಬಂದಾಗ ನೀವು ಹಳ್ಳಿಯಿಂದ ಹಿಡಿದು ಬೆಂಗಳೂರು ತನಕನೂ ಕೂಡ ಯಾವುದೇ ಊರಲ್ಲಿ ಹೋದರೂ ಕೂಡ 60 ವರ್ಷದಲ್ಲಿ ಆಗದೇ ಇರೋಷ್ಟು ಕೆಲಸ ನಮ್ಮ ಊರಲ್ಲಿ ಆಗಿದೆ ಅನ್ನೋ ಮಾತನ್ನು ಪ್ರತಿಯೊಬ್ಬ ವ್ಯಕ್ತಿನೂ ಹೇಳ್ತಾರೆ. ಅದು ಜನ ಹೇಳಬೇಕು. ರೈಟ್, ಹೇಳ್ತಾ ಇದ್ದಾರೆ. ಅಲ್ಲ, ಜನ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾ ಇರೋದಕ್ಕೆ ಕಾರಣನೂ ಮತ್ತೆ ಹೇಳಿದೆ, ಚುನಾವಣೆಯೂ ಅದಕ್ಕೆ ರಿಯಾಕ್ಷನ್ನು ಹೇಳಿದೆ ನಾನು. ಜನ ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿಯನ್ನು ಮೆಚ್ಚಿಲ್ಲ ಅಂದಿದ್ರೆ ಯಾವುದೇ ಚುನಾವಣೆಯಲ್ಲಿ ನಮಗೆ ಮತ್ತೆ ಬೆಂಬಲ ಕೊಡ್ತಿರ್ಲಿಲ್ಲ. ರೈಟ್, ನೋಡೋಣ. ಅವ್ರ ಆಸೆ ಏನು, ನೀವು ಗೊಂದಲಗಳು ಮಾಡ್ಕೋಬೇಡಿ ಅಂತ. ಅವ್ರ ಅಪೇಕ್ಷೆ ನಮ್ಮ ಅಪೇಕ್ಷೆನೂ ಅಷ್ಟೇ. ಈಗ ಅದಕ್ಕೋಸ್ಕರ ಈಗ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಯಾವುದೂ ಗೊಂದಲಗಳಿಲ್ಲದೇ ನಾವು ಉಳಿದಂಥ ದಿನಗಳನ್ನು ಸಮಯನ ನಾವು ಖಂಡಿತ ಈ ಸಂಘಟನೆಯನ್ನು ಕಟ್ತೀವಿ, ಸರ್ಕಾರನೂ ಒಳ್ಳೆಯ ಕೆಲಸನೂ ಮಾಡಿಸ್ತೀವಿ. ಜೊತೆಗೆ ಇವತ್ತು ನೀವು ಗಮನಿಸಿರ್ಬೋದು, ಮುಖ್ಯಮಂತ್ರಿಗಳು ಈಗಾಗಲೇ ನಮ್ಮನ್ನೆಲ್ಲ ಇಡೀ ಕ್ಯಾಬಿನೆಟ್ನ ಇಲಾಖೆಗಳನ್ನು 3 ಜನ ಮಂತ್ರಿ, ಒಬ್ಬ ಮುಖ್ಯಮಂತ್ರಿ ಮತ್ತು 2 ಉಪಮುಖ್ಯಮಂತ್ರಿಗಳನ್ನ ಹಂಚ್ಕೊಂಡಿದ್ದೀವಿ. 4, 5, 6, 7 ಇಲಾಖೆಗಳನ್ನು ನಾವು ಆ ಸಂಬಂಧಪಟ್ಟ ಮಂತ್ರಿಗಳ ಜೊತೆಗೆ ಅಧಿಕಾರಿಗಳ ಜೊತೆ ಕೂತು ಚರ್ಚೆ ಮಾಡಿ ಇನ್ನೂ ಶಿಸ್ತುಬದ್ಧವಾಗಿ ವ್ಯವಸ್ಥಿತವಾಗಿ ಮಂತ್ಲಿ ವೈಸ್ ನಾವು ಲೆಕ್ಕ ಹಾಕೋತಾ ಇದ್ದೀವಿ. ಫಿಸಿಕಲ್ ಟಾರ್ಗೆಟ್ ಏನು ಅಚೀವ್ ಮಾಡಬೇಕು, ಫೈನಾನ್ಷಿಯಲ್ ಟಾರ್ಗೆಟ್ ಏನು ಯಾವ ರೀತಿ ಅಚೀವ್ ಮಾಡಬೇಕು ಅಂತ. ಹಾಗಾಗಿ ಭೌತಿಕವಾಗಿ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಮಾಡೋಂಥ ಇನ್ನು 8 ತಿಂಗಳು ನಾವು ಅದನ್ನು ಖಂಡಿತ ಮಾಡ್ತೀವಿ. ಯಾವುದು ಗೊಂದಲ ಇಲ್ಲದಂಥ ಪ್ರಯತ್ನ ನಡೆಸ್ತೀವಿ. ಜೊತೆಗೆ ಸಂಘಟನಾತ್ಮಕವಾಗಿ ನಮ್ಮ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಮೇಲೆ 4 ಜನ ನಾಯಕರುಗಳಲ್ಲಿ ಗೊಂದಲ ಇದ್ದರೂ ಕೂಡ ಯಾವುದೇ ಸಾಮಾನ್ಯ ಕಾರ್ಯಕರ್ತರಲ್ಲಿ ಗೊಂದಲ ಇಲ್ಲ. ಸಾಮಾನ್ಯ ಕಾರ್ಯಕರ್ತ ಏನು ಇಷ್ಟಪಡ್ತಾನೆ, ನಾವು ಮೇಲೆ ನೀವು ಚೆನ್ನಾಗಿರಪ್ಪ, ನಮ್ಗೆ ಏನು ಕೊಡಿದ್ರೂ ಪರವಾಗಿಲ್ಲ, ದಯವಿಟ್ಟು ನೀವು ಮೇಲೆ ಚೆನ್ನಾಗಿರ್ರಿ ಅಂತ ಅಂದ್ಕೊಂಡು ಅವ್ರ ಶ್ರಮ ನಮಗೆ, ಅವ್ರ ಶಕ್ತಿನೇ ನಮಗೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಶಕ್ತಿನೇ, ಸಂಘಟನೆನೇ ನಮಗೆ ದೊಡ್ಡ ಶಕ್ತಿ. ಅಲ್ಲ, ಅದನ್ನು ತಾವು ಹಾಗೆ ಅನ್ಕೋತೀರಿ ಈಶ್ವರಪ್ಪನವರೇ? ನೋಡಿ, ಪಾರ್ಟಿ ಲೀಡ್ ಮಾಡೋರು ಲೀಡರ್ಸು,
ನೀವು ದುರ್ಬಲ ಆಗಿ ನೀವು ಗೊಂದಲ ಮಾಡ್ಕೊಂಡ್ರೆ ಉಳಿದು ಕೆಳಮಟ್ಟದವರೆಗೂ ಸಮಸ್ಯೆ ಆಗುತ್ತೆ. ನಾನು ಎರಡೂ ಹೇಳಿದೆ, ಅವ್ರು ಯಾರನ್ನು ಫಾಲೋ ಮಾಡಬೇಕು? ನಾನು ಎರಡೂ ಹೇಳಿದೆ. ನಾನೇನು ಹೇಳಿದೆ, ನಮ್ಮ ನಾಯಕರು ಗೊಂದಲಗಳು ಮಾಡ್ಕೊಂಡಂಗೆ ಒಂದಾಗಿ ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡು ಸರ್ಕಾರದಲ್ಲೂ ಕೂಡ ನಾವು ಈಗ ಖಾತೆಗಳು ಹಂಚ್ಕೊಂಡಿದ್ದೀವಿ. ಅದೇ ಪ್ರಕಾರ ಸಂಘಟನಾತ್ಮಕವೂ ಕೂಡ ಇಡೀ ರಾಜ್ಯವನ್ನು ಜಿಲ್ಲೆಗಳನ್ನು ಹಂಚ್ಕೋತೇವೆ. ಯಾವುದೇ ಗೊಂದಲಗಳನ್ನು ನಾಯಕರಲ್ಲಿ ಮಾಡ್ಕೊಳಲ್ಲ. ಜೊತೆಗೆ ಎಲ್ಲ ಕಾರ್ಯಕರ್ತರನ್ನು ಕೂಡ ಈ ಅಭಿವೃದ್ಧಿ ಕಾರ್ಯಗಳನ್ನು ಅವರು ಸಂತೋಷಪಟ್ಟಿದ್ದಾರೆ. ಗೊಂದಲಗಳು 4 ಜನ ಗೊಂದಲ ಒಂದಾಗಿ ಬನ್ನಿ ಅಂತ ನಾವು ಅಪೇಕ್ಷೆ ಪಟ್ಟು ಒಂದಾಗಿ ಹೋಗ್ತೇವೆ. ಇಡೀ ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರು ಬೂತ್ ಮಟ್ಟದಲ್ಲೂ ನಾವು ಕಮಿಟಿಗಳು ಮಾಡ್ಕೊಂಡು ಇವಾಗಲೇ ಇದ್ದೇವೆ. ಪ್ರತಿ ಬೂತ್, ರಾಜ್ಯದ ಎಲ್ಲ ಬೂತ್ನಲ್ಲೂ ಕೂಡ ನಮ್ಮ ಕಮಿಟಿ 10 ಜನ ಸದಸ್ಯರಿದ್ದಾರೆ. ಎಲ್ಲ ಮೋರ್ಚಾದಲ್ಲಿ ಮಹಿಳೆಯರು, ಯುವಕರು, ದಲಿತರು, ಹಿಂದುಳಿದ ವರ್ಗದವರು, ಆಮೇಲೆ ಅಲ್ಪಸಂಖ್ಯಾತರು, ರೈತರ ಕಾರ್ಯಕ್ರಮ. ಒಂದು ಬೂತು 10 ಜನ ಅನ್ನೋದನ್ನು ತಾವು ಅಧ್ಯಕ್ಷರಾದಾಗಲೇ ತಂದ ಕಾರ್ಯಕ್ರಮ ಘೋಷಣೆ ನಾನು ಮಾಡಿದ್ದೆ ಆಗಿನ ಕಾಲದಲ್ಲಿ. ಆದರೆ ಈಗ ಎಲ್ಲ ವರ್ಗದಲ್ಲೂ ಕೂಡ ನಮ್ಮ ಸಂಘಟನೆ ಗಟ್ಟಿಯಾಗಿದೆ, ಎಲ್ಲ ಬೂತ್ನಲ್ಲೂ ನಮ್ಮ ಸಂಘಟನೆ ಗಟ್ಟಿಯಾಗಿದೆ. ಕಾರ್ಯಕರ್ತರಲ್ಲಿ ಏನೂ ಗೊಂದಲ ಇಲ್ಲ. ಸಂಘಟನೆನ ಮತ್ತೆ ಸರ್ಕಾರ ತರಬೇಕು ಅನ್ನೋಂಥ ಅಪೇಕ್ಷೆ ಇದೆ. ಈಗ ನೀವೇನು ಪ್ರಶ್ನೆಗಳು ಕೇಳಿದ್ರಲ್ಲ, ಈ ಗೊಂದಲ ಇಲ್ಲದೇ ಅಶಿಸ್ತು ಇಲ್ಲದೇ ಇರೋಂಥ, ನಮ್ಮ ಮೇಲೆ ಆಪಾದನೆಗಳೇನು ಭ್ರಷ್ಟಾಚಾರದ್ದು ಅಂತಲ್ಲ, ಆಪಾದನೆಗಳು ಬರದೇ ಇರೋಂಥ ಈ ರೀತಿ ಸರ್ಕಾರ ತರಬೇಕು ಅನ್ನೋಂಥ ಅಪೇಕ್ಷೆ ನಮ್ಮೆಲ್ಲ ಕಾರ್ಯಕರ್ತರದ್ದು ಇದೆ, ರಾಜ್ಯ ಜನದ್ದು ಇದೆ. ನಮ್ಮ ಉಳಿದಂಥ 8 ತಿಂಗಳು ಅಲ್ಲ, ಈ ಆಪಾದನೆಗಳೇನು ನಮ್ಮ ಮೇಲೆ ಬಂದಿದೆ ಈಗ, ಈ ಅಶಿಸ್ತು, ಈ ಒಂದು ಗೊಂದಲ, ಈ ಭ್ರಷ್ಟಾಚಾರ, ಈ ಆಪಾದನೆಗಳು ಅನ್ನೋದೇನು ಬಂದಿದೆ, ಇದನ್ನು ನಿವಾರಣೆ ಮಾಡಿ 8 ತಿಂಗಳ ಅಧಿಕಾರವನ್ನು ನಡೆಸ್ತೇವೆ. ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಜನರಿಗೆ ತೃಪ್ತಿಯಾಗಂತೆ 8 ತಿಂಗಳ ಕೆಲಸ ಕೊಡ್ತೇವೆ. ನಾವು ಕೆಲಸಗಳು ನಾವು ಮಾಡಲಿದ್ದೇವೆ. ಮುಂದಿನ ಚುನಾವಣೆಯಲ್ಲಿ ಅಭ್ಯರ್ಥಿ ಆಯ್ಕೆಯಿಂದ ಹಿಡಿದು ಚುನಾವಣೆಯನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿ 150 ಜನ ಪ್ರಾಮಾಣಿಕ ಕಾರ್ಯಕರ್ತರು, ಈ ರೀತಿ ಗೊಂದಲವನ್ನು ಅಶಿಸ್ತನ್ನು ಮಾಡದೇ ಇರೋಂಥ ಕಾರ್ಯಕರ್ತರನ್ನ ಖಂಡಿತ ಈ ಚುನಾವಣೆಯಲ್ಲಿ ಗೆಲ್ಲಿಸ್ತೇವೆ. ಮತ್ತು ಮುಂದಿಂದು ನಮ್ಮದು ಹೇಳ್ತೀವಿ, ಯಾಕಂದರೆ ನಮ್ಮ ಇಡೀ ರಾಜ್ಯದ ಹಿತೈಷಿಗಳು, ನಾನು ಉಪಮುಖ್ಯಮಂತ್ರಿ ಆದ ತಕ್ಷಣ ನಮ್ಮ ಅನೇಕ ಹಿತೈಷಿಗಳು ಮನೆಗೆ ಹೋಗ್ಬಿಟ್ಟು ಬಂದೆ. ನಾನು ಎಷ್ಟು ಸಂತೋಷ ಪಡ್ತೇನೆ ಅಂದರೆ, ಈ ಸಂಘಟನೆ ಗಟ್ಟಿ ಮಾಡ್ರಪ್ಪ, ಈ ಗೊಂದಲವನ್ನು ಬಗೆಹರಿ ಸಾಕು. ಎರಡೇ ಕೇಳಿದವರು, ನಮ್ಗೇನು ಬೇಕು ಅಂತ ಒಬ್ಬರು ನಾನು ಇವತ್ತಿನ ತನಕ ಕಾರ್ಯಕರ್ತರ ಅಸಮಾಧಾನ ಮತ್ತು ರಾಜ್ಯದ ಜನರ ಅಸಮಾಧಾನ ಏನು? ತಮ್ಮ ಪಕ್ಷದಲ್ಲಿ, ತಮ್ಮ ಸರ್ಕಾರದಲ್ಲಾದ ಗೊಂದಲಗಳು, ಈ ಕಿತ್ತಾಟಗಳೆಲ್ಲವೂ ಕೂಡ ಯಾವುದಾದ್ರೂ ರಾಜ್ಯದ ಹಿತದೃಷ್ಟಿ ಇತ್ತಾ, ಸರ್ಕಾರದ ಹಿತದೃಷ್ಟಿ ಇತ್ತಾ, ಅಥವಾ ನಿಮ್ಮ ಪಕ್ಷದ ಹಿತದೃಷ್ಟಿ ಇತ್ತಾ? ಇಲ್ಲ, 1 ಪಾಯಿಂಟ್ ಅಜೆಂಡಾ, ಅಧಿಕಾರ, ಅದನ್ನು ಹೊರತುಪಡಿಸಿ ಯಾವುದೂ ಇರಲಿಲ್ಲ ಅಂತ ಮತ್ತೆ ಅದೇ ಪ್ರಶ್ನೆ ಹೇಳ್ತಾ ಇದ್ದೀನಿ. 4-6 ವ್ಯಕ್ತಿಗಳಲ್ಲಿ ಮಾಡದಂಥ ಗೊಂದಲಗಳು ಅಧಿಕಾರಕ್ಕೆ ಇರ್ಬೋದು, ನಾನು ಇಲ್ಲ ಅಂತಲ್ಲ. 4-6 ಜನ ಮಾಡಿದಂಥ ಅಶಿಸ್ತು ಅಧಿಕಾರಕ್ಕೆ ಇರ್ಬೋದು. 4-6 ಜನ ಗೊಂದಲ ಮಾಡಿದ್ದು ಈ ಸಮಸ್ಯೆಗಳನ್ನು ಇಡೀ ಪಕ್ಷಕ್ಕೆ ತರಬೇಡಿ, ಇಡೀ ಸರ್ಕಾರಕ್ಕೆ ತರಬೇಡಿ. ಯಾರು ಇದನ್ನು ಮಾಡಿದ್ದಾರೆ ಅವ್ರನ್ನ ಕರೆದು ಮಾತುಕತೆ ನಡೆಸಿ ಅವರು ಹದ್ಬಸ್ತಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ. 8 ತಿಂಗಳು ನಾವು ಈ ಗೊಂದಲ ಇಲ್ಲದೇ, ಅಶಿಸ್ತು ಇಲ್ಲದೆ ಇರೋಂಥ ಒಳ್ಳೆ ಸರ್ಕಾರವನ್ನು ಇದೇ ಕಾರ್ಯಕರ್ತರು ತೃಪ್ತಿ ಪಡೋ ರೀತಿಯಲ್ಲಿ, ಇದೇ ಜನ ಸಂತೃಪ್ತಿ ಪಡೋ ರೀತಿಯಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿದಿರಿ, ಒಟ್ಟಾಗಿ ಬನ್ನಿ ಅಂತ ಹೇಳ್ತಾರೆ. ಅದನ್ನು 8 ತಿಂಗಳು ನಮ್ಮ ಉದ್ದೇಶ ಅದೇ ಇದೆ, ಇದನ್ನು ಮಾಡ್ತೇವೆ. ನಾನು ಮತ್ತೆ ಹೇಳ್ತೀನಿ, ಇಂಥ ಸಂದರ್ಭದಲ್ಲೇ, ಇಂಥ ಗೊಂದಲ ಮಾಡಿ ಅಶಿಸ್ತಿರೋಂಥ ಸಂದರ್ಭದಲ್ಲೇ ನಮಗೆಲ್ಲ ಚುನಾವಣೆಯಲ್ಲಿ ಗೆಲ್ಲಿಸ್ತಾ ಇರೋಂಥ ಕಾರ್ಯಕರ್ತರ ಜನರಿಗೆ ನಾನು ಕೈ ಮುಗಿಬೇಕು. ಅವರ ಅಪೇಕ್ಷೆ ಇದೆ, ನೀವು ಒಟ್ಟಾಗಿ ಬನ್ನಿ ಅಂತ. ಯಾಕೆಂದರೆ ನಾನು ಈ ವಿಧಾನ ಪರಿಷತ್ತಿನ 6 ಚುನಾವಣೆ ನಾನು ನಿಜಕ್ಕೂ ನನಗೆ ಭಯ ಇತ್ತು ರಾಜ್ಯ ಅಧ್ಯಕ್ಷನಾಗಿ, ಏನಾಗುತ್ತೆ ಅಂತ. ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ, ಒಟ್ಟಾಗಿ ಬನ್ನಿ ಅಂತ ಅಂದ್ಕೊಂಡು ಅವ್ರ ಅಪೇಕ್ಷೆ ಇದ್ದು ಚುನಾವಣೆ ಗೆಲ್ಲಿಸ್ಕೊಂಡಿದ್ದಾರೆ. ಏನು ವಾರ್ನ್ ಮಾಡಬೇಕೋ ವಾರ್ನೂ ಮಾಡಿದ್ದಾರೆ. ನಾವು ಚುನಾವಣೆ ಓಟ್ ಕೇಳೋದಂಥ ಸಂದರ್ಭದಲ್ಲಿ ನೋಡ್ರಿ, ನಿಮ್ಮ ಟಿ ವಿ ಹಿಂಗೆ ಬಡದಾಡ್ತಿರ್ಬೇಕಾದ್ರೆ ನೀವು ಯಾಕ್ರಿ ಓಟ್ ಕೊಡಬೇಕು, ಈ ಮಾತು ನಮ್ಮನ್ನು ಕೇಳಿದ್ರು. ಓಟ್ ಕೇಳೋಂಥ ಸಂದರ್ಭದಲ್ಲಿ ಕೇಳಿದ್ದಾರೆ, ನಿಮ್ಮನ್ನು ಖಂಡಿತ ಕೇಳಿ, ರಾಜ್ಯ ಜನಕ್ಕೆ ತಲುಪಿದೆ ಅದು. ಸ್ವಾಮಿ, ನಾನು ಒಪ್ಕೊಂಡು ನಿಮ್ಮ ಮೊದಲನೇ ಪ್ರಶ್ನೆನೇ ಇದ್ದು ಅಡ್ಡಬಾತಿತ್ತಲ್ಲ ನಿಮ್ಮ ಪ್ರಶ್ನೆ, ನೀವು ಶುರು ಮಾಡಿದ್ದಲ್ಲಿಂದ ನಾನು ಅವಾಗಲೇ ಒಪ್ಕೊಂಡೆ. ಇವತ್ತಲ್ಲ, ನಾನು ಯಾವತ್ತು ಗೊಂದಲ ಆಯಿತು ನಮ್ಮ ಪಕ್ಷದಲ್ಲಿ, ನಂಗೆ ನೋವಾಗಿದ್ದಿಂದಿನೇ ಯಾವತ್ತು ಅಶಿಸ್ತಾಯಿತೋ ಅವತ್ತಿಂದ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ತಪ್ಪು ಮಾಡಿದ್ದೀವಿ ನಾವು, ಇದನ್ನು ತಿದ್ಕೋತೇವೆ. ಯಾರ್ಯಾರನ್ನ ಹದ್ಬಸ್ತಲ್ಲಿ ಇಟ್ಕೋಬೇಕು, ಶಾಸಕರ ಹದ್ಬಸ್ತು ಇಟ್ಕೋತೇವೆ. ಮುಂದಿನ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಕೊಡ್ಬೇಕಂತ ಹೇಳ್ತಾ ಬಂದಿದ್ದಾನೆ. ಈಶ್ವರಪ್ಪ ರಸ್ತೆಯಲ್ಲೂ ಎಲ್ಲೋ ಹಾದಿ ಬೀದಿಯಲ್ಲಿ ಇದ್ದವ್ರನ್ನೆಲ್ಲ ಕರ್ಕೊಂಬಂದು ಟಿಕೆಟ್ ಕೊಡಿಸ್ಬಿಟ್ರು ಅಂತ ಹೇಳಿದ್ದು ಹೌದು. ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ನಾನೇನು ಹಿಂದೆ ಮುಂದೆ ನೋಡ್ತಿಲ್ಲ. ಪ್ರಶ್ನೆ ಏನಿದೆ, ನನ್ನ ನೋವು ಕಾರ್ಯಕರ್ತರ ನೋವು, ನನ್ನ ನೋವು ಜನತೆ ನೋವು. ನನ್ನ ರಾಜ್ಯ ಅಧ್ಯಕ್ಷನಾಗಿ ನನ್ನ ಮಾತನ್ನು ಹೇಳಿದ್ದೀನಿ. ನನಗೆ ವಿಶ್ವಾಸ ಇದೆ, ಈ ಪಕ್ಷ ಅಟಲ್ಜಿಯವರು, ಅದ್ವಾನಿಯವರು ಎಷ್ಟು ಜನ ತಪಸ್ ಮಾಡಿ ಕಟ್ಟಿರೋ ಪಾರ್ಟಿ ಇದು. ಈ ಪಾರ್ಟಿಯ ಸಿದ್ಧಾಂತ ಎಲ್ಲೂ ಹೋಗೋದಿಲ್ಲ, ಈ ಪಾರ್ಟಿಯ ಶಿಸ್ತು ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಅಶಿಸ್ತು ಮಾಡಿದವರಿಗೆ, ಗೊಂದಲ ಮಾಡಿರೋರಿಗೆ, ಸಿದ್ಧಾಂತವನ್ನು ಅರ್ಥ ಮಾಡ್ಕೊಂಡಿರೋರಿಗೆ ಪಕ್ಕಕ್ಕೆ ಸರಿಸ್ತೀವಿ. ಈ ಸಂಘಟನೆಯಲ್ಲಿ ಈಗ ರಾಜ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿನ ಮಾಡಿಕೊಂಡ್ರ ಜೊತೆಗೆ ಸಂಘಟನೆಯನ್ನು ಬೆಳೆಸಿದ್ದೀವಿ. ನನಗೆ ವಿಶ್ವಾಸ ಇದೆ, 224 ಸ್ಥಾನದಲ್ಲಿ ಸೀಟ್ನಲ್ಲಿ ಒಳ್ಳೊಳ್ಳೆ ಕ್ಯಾಂಡಿಡೇಟ್ನ ಟಿಕೆಟ್ ಕೊಡ್ತೇವೆ. ಜನ ನಮಗೆ ಗೆಲ್ಲಿಸ್ತಾ ಇರೋ ಪ್ರಕಾರ ಖಂಡಿತ ಮತ್ತೂ ಗೆಲ್ಲಿಸ್ತಾರೆ. ನನಗೆ ಪೂರ್ಣ ಇದೆ, ವಿಶ್ವಾಸ ಇದೆ. ಮುಂದಿನ ಸರ್ಕಾರವೂ ನಮ್ಮದೇ ಬರುತ್ತೆ. ಈ ಏನು ಆಪಾದನೆಗಳಿತ್ತಲ್ಲ,
ಇದನ್ನೆಲ್ಲ ಮುಕ್ತ ಮಾಡಿಕೊಂಡು ಮುಂದಿನ 5 ವರ್ಷ ಯಾವ ರೀತಿ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ದೇಶದ ಒಂದು ಕೀರ್ತಿನೇ ಪ್ರಪಂಚದಲ್ಲಿ ಜಾಸ್ತಿ ಆಗಿದೆ. ಆ ದಿಕ್ಕಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹೌದಪ್ಪ ಒಳ್ಳೆ ಸರ್ಕಾರ ಬಂದಿದೆ, ಅಭಿವೃದ್ಧಿನೂ ಮಾಡ್ತಾ ಇದೆ, ಶಿಸ್ತಲ್ಲೂ ಹೋಗ್ತಾ ಇದೆ, ಗೊಂದಲ ಇಲ್ದಂಗೆ ಹೋಗ್ತಾ ಇದೆ, ಗೊಂದಲ ಇರಲ್ಲ, ಜನ ಮೆಚ್ಚಬೇಕು. ಆ ರೀತಿ ಸರ್ಕಾರ ತರ್ತೀವಿ. ಮುಂದೆ ನಾವು ಗೊಂದಲ ಮಾಡ್ಕೊಳ್ಳಲ್ಲ, ಕಚ್ಚಾಡಲ್ಲ, ನಾವು ಶಿಸ್ತಿನಿಂದ ಇರ್ತೀವಿ ಅನ್ನೋದನ್ನ ರಾಜ್ಯ ಜನ ಹೇಗೆ ನಂಬಬೇಕು ಸರ್? ಅದಕ್ಕೆ ಈಗ ಬಾಯಿಲ್ಲ ಹೇಳಿ ನೀವು ಮುಂದೆ ಬಂದವರು ಕೂಡ ಹೀಗೆ ಇರ್ತೀರ ಅಂತ ಹೆಂಗೆ ನಂಬೋದು ಹೇಗೆ? ಅದಕ್ಕೆ ಹೇಳ್ತೀನಲ್ಲ, ಈಗ ಹೇಗೆ ನಂಬಬೇಕು ಅನ್ನೋದನ್ನ ನಾನು ಅದಕ್ಕೋಸ್ಕರ ಎಲ್ಲ ಹಿರಿಯರ ತಪಸ್ಸನ್ನು ಹೇಳಿದೆ ನಾನು. ಈಗ ನಾವು ಯಾಕೆ ಗೊಂದಲ ಬಿದ್ವಿ, ಯಾಕೆ ಅಶಿಸ್ತಲ್ಲಿ ಬಿದ್ವಿ ಅನ್ನೋದು ಒಪ್ಕೊಂಡೆ ನಾನು. ನಮ್ಗೆ ಆದರ್ಶ ಅದು ಈ ಗೊಂದಲ ಮಾಡಿರೋದಲ್ಲ ಆದರ್ಶ, ಅಟಲ್ಜಿ ಆದರ್ಶ. ಈ ನಮ್ಗೆ ಆದರ್ಶ ಅದು ಈ ಅಶಿಸ್ತು ಮಾಡಿದಂಥ ವ್ಯಕ್ತಿಗಳಲ್ಲ, ಅಡ್ವಾಣಿ ಆದರ್ಶ. ನಮಗೆ ಇಂಥ ನಾಯಕರು ಸಾವಿರಾರು ಇದ್ದಾರೆ, ನಮಗೆ ಆದರ್ಶದ ವ್ಯಕ್ತಿ ನಾಯಕರು ದೇಶದಲ್ಲಿ. ನಮ್ಮ ಪರಿವಾರದ ಬಗ್ಗೆ ಸಾವಿರಾರು ಜನ ಏನೂ ಬೇಡ ಅಂತ ಅಂದ್ಕೊಂಡು ಪೂರ್ಣಾವಧಿ ಕೆಲಸ ಮಾಡ್ತಾರಂಥ ವ್ಯಕ್ತಿಗಳ ಬಗ್ಗೆ ನೋವು ಅನುಭವಿಸ್ತಿದ್ದಾರೆ. ಅವ್ರು ನಮ್ಗೆ ಆದರ್ಶ. ಅವರೆಲ್ಲರೂ ಕೂಡ ಸಂತೃಪ್ತಿ ಪಡೋ ರೀತಿಯಲ್ಲಿ ಸರ್ಕಾರ ತರಬೇಕು ಅನ್ನೋದು ನನ್ನ ಆಸೆ ಇದೆ, ನಮ್ಮೆಲ್ಲ ಕಾರ್ಯಕರ್ತರ ಆಸೆ ಇದೆ. ಆ ದಿಕ್ಕಲ್ಲಿ ನಮ್ಮ ಹೆಜ್ಜೆ ಇಡ್ತಾ ಹೋಗ್ತೀವಿ. ಇದನ್ನು ಜನ ನಂಬ್ತಾರೆ. ಹೌದಪ್ಪ ಈ ಸಂಘಟನೆ ಯಾಕೆ ಮತ್ತೆ ಕೊಟ್ಟರು ಮೊನ್ನೆ ಓಟ್ ನಮಗೆ? ಅಧಿಕಾರದಲ್ಲಿ ಇದ್ದೀವಿ ಅನ್ನೋದು ಕೊಡಲಿಲ್ಲ. ಅಧಿಕಾರ ಇರೋದು ಇದನ್ನ ಪಾರ್ಟಿಗಳು ಅನೇಕ ಚುನಾವಣೆಯಲ್ಲಿ ಸೋತಿದ್ದಾವೆ, ಇಲ್ಲ ಅಂತ ನಾನು ಹೇಳಿಲ್ಲ. ನಾನು ಅದಕ್ಕೋಸ್ಕರ ಹೇಳಿದೆ, ನಾವು ಗೆಲ್ತಾ ಬಂದಿದ್ದು ಹೇಗೆ? 85ರಲ್ಲಿ ಒಬ್ಬರೇ ಯಡಿಯೂರಪ್ಪನವರು, 89 ನಾವು 4 ಜನ ಆದ್ವಿ, 40 ಆದ್ವಿ, 44 ಆದ್ವಿ, 85 ಆದ್ವಿ, 110 ತನಕ ಬಂದ್ವಿ. ನಮ್ಮ ಗ್ರಾಫ್ ಏರ್ತಾನೇ ಬಂದಿದೆ. ರೂಲಿಂಗ್ ಪಾರ್ಟಿ ಅವಾಗ ಮುಂಚೆ ಇರಲಿಲ್ವಾ? ರೂಲಿಂಗ್ ಪಾರ್ಟಿ ಇದ್ದಿದ್ದು ಗೆಲ್ತಿರ್ಲಿಲ್ವ? ಹಾಗಾದ್ರೆ ರೂಲಿಂಗ್ ಪಾರ್ಟಿನೋ ವಿರೋಧ ಪಕ್ಷ ಪ್ರಶ್ನೆ ಅಲ್ಲ ಇದು. ನಮ್ಮ ಪಕ್ಷ ಶಿಸ್ತು, ನಮ್ಮ ಪಕ್ಷ ಸಿದ್ಧಾಂತ, ನಮ್ಮ ಪಕ್ಷ ಕಾರ್ಯಕರ್ತ ಸಂಘಟನೆ, ಇದ್ರ ಮುಖಾಂತರನೇ ಬಂದ್ವಿ. ಅಧಿಕಾರ ಪಡಿಬೇಕು ಅಂತ ಒಂದು ಆಸೆ ಏನು ಹುಟ್ಟಿದ ಸಂದರ್ಭದಲ್ಲಿ ಸ್ವಲ್ಪ ತಪ್ಪು ಮಾಡಿಬಿಟ್ಟಿವಿ ನಾವು. ಜನನೂ ನಮಗೆ ಪೂರ್ಣ ಆಶೀರ್ವಾದ ಮಾಡಿದ್ರೆ 110ನೇ ಕೊಟ್ಟರು, ಅಧಿಕಾರ ಪೂರ್ಣ ಬಹುಮತ ಕೊಡಲಿಲ್ಲ. ಇದೆಲ್ಲ ಅನುಭವ ಆಗಿರೋದ್ರಿಂದ ನಮಗೆ ಈ ಅನುಭವ ನಮಗೊಂದು ಪಾಠ. ಈ ಪಾಠವನ್ನು ಕಲಿತು ನಾವು ಖಂಡಿತ ನಾನು ತುಂಬ ಸ್ಪಷ್ಟವಾಗಿರ್ತೇನೆ, ಜನ ನಮ್ಗೆ ವಿಶ್ವಾಸ ಇಡ್ತಾರೆ. ಇದೊಂದೇ ಪಾರ್ಟಿ ರಾಜ್ಯಕ್ಕೆ ದೇಶಕ್ಕೆ ಭವಿಷ್ಯ ಆಗಿರೋಂಥ ಪಾರ್ಟಿ ಗೊತ್ತು. ಇಲ್ಲಿ ಯಾರು ತಪ್ಪು ಮಾಡ್ತಾರೆ ಅವ್ರ ಬುದ್ಧಿನೂ ಕಲಿಸೋಂಥ ಸಂಘಟನೆ ಇದೊಂದು ಗೊತ್ತಿದೆ. ಹಾಗಾಗಿ ಕಾರ್ಯಕರ್ತರು ನಾಯಕರಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ರಿಗೂ ಕೂಡ ಬುದ್ಧಿ ಕಲಿಸ್ತಾರೆ. ಹೌದು, ಎಲ್ಲವೂ ಅಂತಿಮ ಅವ್ರ ಕೈಯಲ್ಲಿರುತ್ತೆ. ಹೌದು. ಹಾಗಾದರೆ ಬುದ್ಧಿ ಕಲಿಸಿದವರು ಎಲ್ಲರಿಗೂ ಕಲಿಸ್ತಾರೆ. ಹೌದು. ಇನ್ನಷ್ಟು ಮಾತಾಡ್ತೀನಿ, ಅದಕ್ಕೆ ಒಂದು ಚಿಕ್ಕ ಬ್ರೇಕ್.